ನಗರಗಳನ್ನೆಲ್ಲ ಸ್ವಚ್ಛವಾಗಿಡಲು ಶ್ರಮಿಸುತ್ತಿರುವ ಪೌರ ಕಾರ್ಮಿಕರಿಗಾಗಿ ಸರ್ಕಾರ ಕೆಲವೊಂದು ಯೋಜನೆಗಳನ್ನು ಜಾರಿಗೆ ತರುತ್ತೆ. ಆದರೆ ಆ ಯೋಜನೆಯ ಲಾಭ ಅವರಿಗೆ ಯಾವಾಗ ಸಿಗುತ್ತೆ ಎಂಬುದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದ ಪೌರ ಕಾರ್ಮಿಕರಿಗಾಗಿಯೂ ಒಂದು ಯೋಜನೆ ಜಾರಿಗೆ ತರಲಾಗಿತ್ತು. ಅದು ಉದ್ಘಾಟನೆಯಾಗಿ 1 ವರ್ಷ ಕಳೆದರೂ ಇನ್ನೂ ಕೂಡ ಪೌರ ಕಾರ್ಮಿಕರ ಉಪಯೋಗಕ್ಕೆ ಮಾತ್ರ ಸಿಗ್ತಿಲ್ಲ. ಹೌದು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 2300 ಮಂದಿ ಪೌರ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ನಗರದಲ್ಲಿ ಮುಂಜಾನೆಯೇ ಎದ್ದು ಸ್ವಚ್ಛತಾ ಕೆಲಸ ಆರಂಭಿಸುವ ಇವರಿಗೆ ಕೆಲಸದ ನಡುವೆ ಉಪಹಾರ ಸೇವನೆ, ನೈಸರ್ಗಿಕ ಕ್ರಿಯೆ ಹಾಗೂ ವಿಶ್ರಾಂತಿ ಪಡೆಯುವ ಸಲುವಾಗಿ ಭೀಮಾಶ್ರಯ ವಿಶ್ರಾಂತಿ ಕೊಠಡಿಗಳನ್ನು ನಿರ್ಮಿಸಲಾಗಿತ್ತು. ಆದರೆ ಅವುಗಳಲ್ಲಿ ಕೆಲವೇ ಕೊಠಡಿಗಳನ್ನು ಮಾತ್ರ ಪೌರ ಕಾರ್ಮಿಕರಿಗೆ ನೀಡಲಾಗಿದ್ದು, ಉಳಿದ ಕೊಠಡಿಗಳು ಪೌರ ಕಾರ್ಮಿಕರ ಅನುಕೂಲಕ್ಕೆ ಸಿಗದೆ ಹಾಳಾಗ್ತಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪ್ರತಿ ವಲಯಕ್ಕೆ 2ರಂತೆ ಒಟ್ಟು 25 ವಿಶ್ರಾಂತಿ ಕೊಠಡಿಗಳನ್ನು ನಿರ್ಮಿಸಲಾಗಿತ್ತು. ಹುಬ್ಬಳ್ಳಿಯಲ್ಲಿ 17, ಧಾರವಾಡದಲ್ಲಿ 8 ವಿಶ್ರಾಂತಿ ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಕೆಲವು ಕೊಠಡಿಗಳು ವಲಯದಂತೆ ಬಳಕೆಗೆ ನೀಡಿದರೆ, ಇನ್ನೂ ಕೆಲವು ಕೊಠಡಿಗಳನ್ನು ಬಳಕೆಗೂ ನೀಡದೆ ಸ್ವಚ್ಛತೆಯನ್ನು ಕಾಪಾಡದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ಇದು ಸಾರ್ವಜನಿಕರ ಕೆಂಗಣ್ಣಿಗೂ ಗುರಿಯಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಿರುವ ಪಾಲಿಕೆ ಉಪ ಆಯುಕ್ತ ವಿಜಯ್ ಕುಮಾರ್ ಈ ರೀತಿ ಹೇಳಿದ್ದಾರೆ. ಹಲವು ಕಡೆ ಈ ವಿಶ್ರಾಂತಿ ಕೊಠಡಿಗಳನ್ನು ಪೌರ ಕಾರ್ಮಿಕರ ಬಳಕೆಗೆ ನೀಡಲಾಗಿದೆ. ಆದರೆ ಕೆಲವು ಕಡೆ ನೀರು, ವಿದ್ಯುತ್ ವ್ಯವಸ್ಥೆ ಇಲ್ಲದಿರುವುದರಿಂದ ಸಮಸ್ಯೆಯಾಗಿದೆ. ಆದಷ್ಟು ಬೇಗ ಅವುಗಳನ್ನು ಪೌರ ಕಾರ್ಮಿಕರ ಬಳಕೆಗೆ ನೀಡಲಾಗುತ್ತೆ ಎಂದು ಹೇಳಿದ್ದಾರೆ. ಒಳಗಡೆ ಎಲ್ಲ ವಾಲ್ ಪ್ಯಾನಲಿಂಗು, ಆಮೇಲೆ ಒಂದು ಕಡೆ ಸ್ನಾನ ಮಾಡೋ ಒಂದು ಬಾತ್ರೂಮು, ಒಂದು ಕಡೆ ಟಾಯ್ಲೆಟ್ ವ್ಯವಸ್ಥೆ, ಒಳಗಡೆ ಕೂರ್ಲಿಕ್ಕೆ ಎಲ್ಲ ಸಲಕರಣೆಗಳನ್ನು ಇಡಲಿಕ್ಕೆ ನಾವು ವ್ಯವಸ್ಥೆನ ಮಾಡಿ 25 ಕಡೆ ಭೀಮಾಶ್ರಯವನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಈಗಾಗಲೇ ನಮ್ಮ SWM ವಿಭಾಗಕ್ಕೆ ಎಲ್ಲ 25 ಇದನ್ನು ಭೀಮಾಶ್ರಯ ಅಕ್ಕಿಗಳನ್ನು ಹಸ್ತಾಂತರಿಸಿದ್ರು. ಅವರು ಕೂಡ ಸಂಬಂಧಪಟ್ಟ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಮತ್ತು ಎನ್ವಿರಾನ್ಮೆಂಟ್ ಇಂಜಿನಿಯರ್ಗೆ ಹಸ್ತಾಂತರ ಮಾಡಿದ್ದಾರೆ. ಭಾಳಷ್ಟು ಕಡೆ ಬಳಕೆ ಇಲ್ಲದೆ ಸುಮಾರು 24 ಕಡೆ 25 ಕಡೆ ಮಾಡಿದ್ರೆ 20 ಕಡೆ ಬಳಕೆ ಇದೆ. ಒಂದು 3-4 ಕಡೆ ಏನೋ ರಿಪೋರ್ಟ್ಸ್ ಬಂದಿದ್ದಾವೆ. ನೀರಿನ ವ್ಯವಸ್ಥೆ ಸರಿ ಇಲ್ಲ ಅಥವಾ ಕರೆಂಟ್ ವ್ಯವಸ್ಥೆ ಇಲ್ಲ. ಅದನ್ನು ಕೂಡ ನಾವು ಪರಿಗಣನೆಗೆ ತಗೊಂಡು ಅದನ್ನು ಸರಿ ಮಾಡಿ ಅವರಿಗೆ ಬಳಕೆ ಮುಕ್ತವಾಗಿ ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ. ಅದೇನೇ ಇರಲಿ, ನಗರವನ್ನು ಸ್ವಚ್ಛವಾಗಿಡಲು ಶ್ರಮಿಸುತ್ತಿರುವ ಪೌರ ಕಾರ್ಮಿಕರಿಗೆ ಅವರಿಗಾಗಿ ಜಾರಿಗೆ ತಂದ ಯೋಜನೆಗಳ ಲಾಭ ಸಂಪೂರ್ಣವಾಗಿ ಸಿಗಬೇಕು. ಅವರಿಗಾಗಿ ನಿರ್ಮಿಸಿರುವ ಈ ಭೀಮಾಶ್ರಯ ವಿಶ್ರಾಂತಿ ಕೊಠಡಿಗಳನ್ನು ಆದಷ್ಟು ಬೇಗ ದುರಸ್ತಿಪಡಿಸಿ ಅವರ ಬಳಕೆಗೆ ನೀಡಬೇಕು ಎಂಬುದೇ ಸಾರ್ವಜನಿಕರ ಆಗ್ರಹವಾಗಿದೆ.